ಮಸೂದೆಗಳಿಗೆ ಸೋಲು. ಮಹಿಳೆಯರಿಗೆ 33% ಮೀಸಲಾತಿ ನೀಡೋ ಮಸೂದೆಗೆ ಸೋಲಾಗಿದೆ. ಸ್ಪಷ್ಟ ಬಹುಮತ ಸಿಕ್ಕಿಲ್ಲ. 360 ಓಟುಗಳು ಬೇಕಾಗಿದ್ವು, ಆದರೆ ಸಿಕ್ಕಿಲ್ಲ. ಮಸೂದೆಗಳಿಗೆ ಸೋಲಾಗಿದೆ. ಮೋದಿ ಸರ್ಕಾರದ ಮಹತ್ವಾಕಾಂಕ್ಷೆಯ ಮಸೂದೆಗಳಿಗೆ ಸೋಲು. ಮಸೂದೆ ಪರ 278 ಮತಗಳಾಗಿವೆ. ಮೋದಿ ಸರ್ಕಾರದ ಮಹತ್ವಾಕಾಂಕ್ಷೆಯ ರಾಜಕಾರಣದಲ್ಲಿ ಮಹಿಳೆಯರಿಗೆ ಮೀಸಲಾತಿ ನೀಡುವ 33% ಮೀಸಲಾತಿ ನೀಡುವ ಮಸೂದೆಗೆ ಸೋಲಾಗಿದೆ. 278 ಪರವಾಗಿ ಮತಗಳು ಬಂದಿದ್ದು 211 ವಿರುದ್ಧವಾಗಿ ಬಂದಿವೆ. ಮಹಿಳಾ ಮೀಸಲಾತಿಯ ಮಹತ್ವಾಕಾಂಕ್ಷೆಯ ಮಸೂದೆಗೆ ಸೋಲು. ವಿಪಕ್ಷಗಳು ನಾವು ಇದರ ವಿರುದ್ಧವಾಗಿ ಇಲ್ಲ ಅಂತ ಹೇಳಿದ್ರು. ಇದರ ವಿರುದ್ಧವಾಗಿ 211 ಮತ ಚಲಾವಣೆಯಾಗಿದೆ. ಮೋದಿ ಸರ್ಕಾರದ ಮಹತ್ವಾಕಾಂಕ್ಷೆಯ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿದೆ. ಮಸೂದೆಯ ಪರವಾಗಿ 278 ಮತ, ವಿರುದ್ಧವಾಗಿ 211 ಮತಗಳ ಚಲಾವಣೆಯಾಗಿದೆ. ಮಹಿಳೆಯರಿಗೆ ರಾಜಕಾರಣದಲ್ಲಿ 33% ಮೀಸಲಾತಿಯ ಮಹತ್ವಾಕಾಂಕ್ಷೆಯ ಮಸೂದೆ ಮಂಡನೆಯಾಯಿತು. ಅದರ ವೋಟಿಂಗ್ ನಡೆಯಿತು. ಈ ಮಸೂದೆ ಗೆಲ್ಲಬೇಕಾದ್ರೆ 360 ಮತಗಳು ಬೇಕಾಗಿತ್ತು. 2/3 ವಿರುದ್ಧವಾಗಿ 211 ಮತಗಳು ಬಂದಿವೆ. ಪರವಾಗಿ 278. ಮಸೂದೆಗೆ ಸೋಲು. 2/3 ಮತ ಪಡೆಯದ ಕಾರಣ ಮಸೂದೆಗೆ ಸೋಲಾಗಿದೆ. 33% ರಾಜಕಾರಣದಲ್ಲಿ ಮೀಸಲಾತಿ ಮಸೂದೆಗೆ ಸೋಲಾಗಿದೆ. ಒಟ್ಟು ವೋಟ್ ಆಗಿರೋ ಮತಗಳು ಮತ್ತು ಎಷ್ಟು ಹೌದು ಎಷ್ಟು ಇಲ್ಲ ಅನ್ನೋ ಮತಗಳು ಲೈವ್ ನಲ್ಲಿ ನೀವು ನೋಡ್ತಾ ಇದ್ರಿ. 278 ಮಸೂದೆಯ ಪರವಾಗಿ ವೋಟ್ಗಳು ಬಿದ್ದಿವೆ, 211 ಮಸೂದೆ ವಿರುದ್ಧವಾಗಿ. ನಿನ್ನೆ ಪ್ರಧಾನಿ ಮೋದಿ ಎಲ್ಲ ರಾಜಕೀಯ ಪಕ್ಷಗಳನ್ನ ಕೇಳಿಕೊಂಡಿದ್ವು. ಒಂದು ಮಹತ್ವಾಕಾಂಕ್ಷೆಯ ಐತಿಹಾಸಿಕ ಮಸೂದೆ, ಎಲ್ಲರೂ ಒಟ್ಟಾಗಿ ವೋಟ್ ಮಾಡಿ ಅಂತ. ಇವತ್ತು ಟ್ವಿಟರ್ನಲ್ಲೂ ಕೂಡ ಎಲ್ಲ ಸಂಸದರಿಗೆ ಕರೆ ಕೊಟ್ಟಿದ್ರು. ಯಾವುದೂ ವರ್ಕ್ ಆಗಿಲ್ಲ. 278 ಮಸೂದೆಯ ಪರವಾಗಿ ಬಂದಿವೆ, ವಿರುದ್ಧವಾಗಿ 211 ಮತಗಳು ಬಂದಿವೆ. 489 ಮತಗಳು ಚಲಾವಣೆಯಾಗಿವೆ. ಮಸೂದೆ ಗೆಲ್ಲಬೇಕಾಗಿದ್ರೆ 2/3 ಮತಗಳು ಪರವಾಗಿ ಬೀಳಬೇಕಾಗಿತ್ತು. ಆದರೆ ಐತಿಹಾಸಿಕ ಮಹಿಳಾ ಮೀಸಲು ಬಿಲ್ಗೆ ಸೋಲಾಗಿದೆ. ಮಹಿಳೆಯರಿಗೆ ರಾಜಕಾರಣದಲ್ಲಿ 33% ಮೀಸಲಾತಿಯ ಮಸೂದೆಗೆ ಸೋಲಾಗಿದೆ. ಮಸೂದೆ ಪರವಾಗಿ 278, ಮಸೂದೆ ವಿರುದ್ಧವಾಗಿ 211. 2 ದಿನಗಳ ವಿಶೇಷ ಅಧಿವೇಶನದಲ್ಲಿ ಕುತೂಹಲದ ಕೇಂದ್ರ ಬಿಂದು ಒಂದು ಐತಿಹಾಸಿಕ ನಿರ್ಧಾರವಾಗಬೇಕಾಗಿತ್ತು. ಆದರೆ ಈಗ ಮಸೂದೆಯ ಪರ 278, ಮಸೂದೆಯ ವಿರುದ್ಧ 211 ಮತಗಳು ಬಿದ್ದಿವೆ. 489 ಮತಗಳು ಬಿದ್ದ ಮತಗಳಲ್ಲಿ 2/3% ಮತಗಳು ಪರವಾಗಿ ಬೀಳಬೇಕಾಗಿತ್ತು. ಆದ್ರೆ ಅದು ಸಾಧ್ಯ ಆಗಿಲ್ಲ. ಒಟ್ಟು 489 ಸಂಸದರು ಮತ ಚಲಾವಣೆ ಮಾಡಿದ್ದಾರೆ. ಅದರಲ್ಲಿ 278 ಮಸೂದೆಯ ಪರ, 211 ಮಸೂದೆಯ ವಿರುದ್ಧ.
ಮಹಿಳಾ ಮೀಸಲಾತಿ ಮಸೂದೆಗೆ ಲೋಕಸಭೆಯಲ್ಲಿ ಸೋಲಾಗಿದೆ. ಎರಡು ದಿನಗಳ ವಿಶೇಷ ಅಧಿವೇಶನ ಕರೆಯಲಾಗಿತ್ತು. 3 ಬಿಲ್ಗಳು ಪಾಸ್ ಆಗಬೇಕಿದ್ವು. ಅದರಲ್ಲಿ ಒಂದನ್ನ ಮತಕ್ಕೆ ಹಾಕಿದ್ದಾರೆ. ಮಹಿಳಾ ಮೀಸಲು ಬಿಲ್ ಮತಕ್ಕೆ ಹಾಕಲಾಗಿತ್ತು. ಆದರೆ ಬಹುಮತಕ್ಕೆ ಬೇಕಾದ ಮತಗಳನ್ನ ಪಡೆಯುವಲ್ಲಿ ಸೋಲಾಗಿದೆ. ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿದ್ದು 278 ಮಸೂದೆಯ ಪರವಾಗಿ ಬಿದ್ದಿರೋ ಮತಗಳು, 211 ಮಸೂದೆಯ ವಿರುದ್ಧವಾಗಿ ಬಿತ್ತಿರುವ ಮತಗಳು. ಎನ್ಡಿಎ ಸರ್ಕಾರದ ಮತಗಳಲ್ಲೂ ಕೂಡ ಕಡಿಮೆ ಓಟ್ಗಳು ಬಿದ್ದಿವೆ. 293 ಎನ್ಡಿಎ ಬಲ, ಅದರಲ್ಲೂ ಪರವಾಗಿ ಬಿದ್ದಿರೋದು 278. ಮೋದಿ ಸರ್ಕಾರದ ಕನಸು ಭಗ್ನ ಆಗಿದೆ. ಮೋದಿ ಭಾಷಣದಲ್ಲಿ ಮಾತನಾಡ್ತಾ ಹೇಳಿದ್ರು 50% ವೋಟ್ ಇರುವ ಒಂದು ಸಮೂಹಕ್ಕೆ ನೀತಿ ನಿರ್ಧಾರದಲ್ಲಿ ಸಹಭಾಗಿತ್ವವನ್ನು ನೀಡುವ ಮಸೂದೆ ಇದು. ಹಾಗಾಗಿ ಎಲ್ಲರೂ ಒಟ್ಟಾಗಬೇಕು ಅಂತ ಕೇಳಿದ್ರು. ವಿಪಕ್ಷಗಳು ಮಹಿಳಾ ಮೀಸಲಾತಿಗೆ ನಮ್ಮ ವಿರೋಧ ಇಲ್ಲ, ಕ್ಷೇತ್ರ ಮರುವಿಂಗಡಣೆ ಬಗ್ಗೆ ನಮ್ಮ ತಕರಾರು ಅಂತ ಹೇಳಿದ್ರು. ಮಹಿಳಾ ಮೀಸಲಾತಿ ಬಿಲ್ ಮತಕ್ಕೆ ಹಾಕಿದಾಗ ನಿರೀಕ್ಷಿತ ಮತಗಳು ಬಂದಿಲ್ಲ. 54 ಸಂಸದರು ಗೈರಾಗಿದ್ದಾರೆ. ಎನ್ಡಿಎ ಬಲ 293, ಆದರೆ ಪರವಾಗಿ ಬಿದ್ದಿರೋ ಓಟು 278. ಬಿಜೆಪಿಯ ಮಿತ್ರ ಪಕ್ಷಗಳು ಸಂಪೂರ್ಣವಾಗಿ ವೋಟಿಂಗ್ ಮಾಡಿಲ್ವಾ? 293ರಲ್ಲಿ 278 ಮತಗಳು ಪರವಾಗಿ ಬಿದ್ದಿರೋದು. ವಿರುದ್ಧವಾಗಿ 211, 54 ಜನ ಗೈರಾಗಿದ್ದಾರೆ. 54 ಜನ ಸಂಸದರು ಗೈರಾಗಿದ್ದಾರೆ. ಮಹತ್ವಾಕಾಂಕ್ಷಿಯ ಮಹಿಳಾ ಮೀಸಲಾತಿ ವಿಧೇಯಕಕ್ಕೆ ಲೋಕಸಭೆಯಲ್ಲಿ ಸೋಲಾಗಿದೆ. ಒಟ್ಟಾರೆ ನೀಡುವ ಸೀಟುಗಳಲ್ಲಿ 33% ಮಹಿಳೆಯರಿಗೆ ಮೀಸಲಾಗಿಡುವ ಮಹತ್ವಾಕಾಂಕ್ಷಿಯ ಬಿಲ್ ಇದಾಗಿತ್ತು. ಆ ಬಿಲ್ಲಿಗೆ ಲೋಕಸಭೆಯಲ್ಲಿ ಸೋಲಾಗಿದೆ. ಪರವಾಗಿ 278 ವೋಟ್ಗಳು ಬಿದ್ದಿವೆ, ವಿರುದ್ಧವಾಗಿ 211 ವೋಟ್ಗಳು ಬಿದ್ದಿವೆ. 54 ಜನ ಸಂಸದರು ಗೈರಾಗಿದ್ದಾರೆ. ಈ ಮೂಲಕ ಮೋದಿ ಸರ್ಕಾರದ ಮಹತ್ವಾಕಾಂಕ್ಷಿಯ ಮಸೂದೆಗೆ ಸೋಲಾಗಿದೆ. ಲೋಕಸಭೆಯಲ್ಲಿ ಮಹಿಳಾ ಮೀಸಲು ಬಿಲ್ಗೆ ಸೋಲು. ಮೂರನೇ 2ರಷ್ಟು ಮತಗಳನ್ನು ಪಡಿಬೇಕಾಗಿತ್ತು. ಆದರೆ ಪರವಾಗಿ ಬಂದಿದ್ದು 278, ವಿರುದ್ಧವಾಗಿ ಬಂದಿದ್ದು 211. ಓಟಾದ ಒಟ್ಟು ಮತದಲ್ಲಿ 50% ಪ್ಲಸ್ ಮತಗಳು ಪರವಾಗಿ ಬಿದ್ದಿವೆ. ಆದರೆ ಈ ಬಿಲ್ ಪಾಸ್ ಆಗಬೇಕು ಅಂದರೆ 2/3 ಮತ ಪರವಾಗಿ ಬರಬೇಕು. ಆದರೆ ಅದು ಸಾಧ್ಯ ಆಗಿಲ್ಲ. ಮೋದಿ ಸರ್ಕಾರದ ಮಹತ್ವಾಕಾಂಕ್ಷಿಯ ಬಿಲ್ ಸೋಲು ಕಂಡಿದೆ ಲೋಕಸಭೆಯಲ್ಲಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.